KFI ನಲ್ಲಿ ಆಲ್ರೆಡಿ ಭೀಮಾ ಸಿನಿಮಾ ಹೌಸ್ಫುಲ್ ಆಗಿ ಓಡ್ತಿದೆ ಅಂಡ್ ಇವಾಗ ಯಾವುದೇ ಟ್ರೈಲರ್ನ ರಿಲೀಸ್ ಮಾಡ್ದಲೆ ಬರೀ ಸಾಂಗ್ಸ್ ಅಲ್ಲೇ ಪ್ರಮೋಷನ್ ಮಾಡಿ ಡೈರೆಕ್ಟ್ ಸಿನಿಮಾನ ರಿಲೀಸ್ ಮಾಡಿದ್ದಾರೆ. ಅಂಡ್ ಗೋಲ್ಡನ್ ಸ್ಟಾರ್ ಗಣೇಶ್, ಮಾಳವಿಕಾ ನಾಯರ್ ಮೇನ್ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರೋ ಕೃಷ್ಣಂ ಪ್ರಣಯ ಸಖಿ ಈ ಸಿನಿಮಾ ಹೇಗಿದೆ ಅಂತ ತಿಳ್ಕೊಳಕ್ ಮುಂಚೆ ನೀವಿನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಂಡ್ ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಕೃಷ್ಣ ಗ್ರೂಪ್ ಆಫ್ ಕಂಪನಿಗೆ ಕೃಷ್ಣ ಓನರ್, ಅವನಿಗೆ ಒಂದು ಒಳ್ಳೆ ಹುಡುಗಿನ ಹುಡುಕಿ ಮದುವೆ ಆಗ್ಬೇಕು ಅನ್ನೋ ಆಸೆ. ಸೊ ಆ ಒಂದು ಹುಡುಗಿ ಹತ್ರ ಯಾವ ರೀತಿ ಪರಿಚಯ ಆಗ್ತಾನೆ, ಅಲ್ಲಿ ಅವನಿಗೆ ಏನೆಲ್ಲ ಸಮಸ್ಯೆ ಬರುತ್ತೆ, ಕೊನೆಗೆ ಆ ಹುಡುಗಿ ಮನ್ಸನ್ನ ಗೆಲ್ತಾನ ಇಲ್ವಾ ಅನ್ನೋದೇ ಒಂದು ಲೈನ್ ಸ್ಟೋರಿ. ಇಲ್ಲಿ ಗಣೇಶ್ ಅವರು ಅದೇ ಹಳೆ ರೂಟೀನ್ ಸ್ಟೋರಿ ಇಟ್ಕೊಂಡು ಫ್ಯಾನ್ಸ್ಗಳಿಗೆ ಹಾಗೂ ಫ್ಯಾಮಿಲಿ ಆಡಿಯನ್ಸ್ಗಳಿಗೆ ಮಾತ್ರ ಟಾರ್ಗೆಟ್ ಮಾಡಿದ್ದಾರೆ. ಯಾಕೆ ಅನ್ನೋದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅಂಡ್ ಈ ಫಸ್ಟ್ ಹಾಫ್ ಅಲ್ಲಿ ಕೃಷ್ಣ ಡ್ಯೂಯಲ್ ಐಡೆಂಟಿಟಿನ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಅಲ್ಲಿರೋ ಕಾಮಿಡಿ ಚೆನ್ನಾಗಿ ವರ್ಕ್ ಆಗಿದೆ. ಅಂಡ್ ಫಸ್ಟ್ ಹೀರೋ ಇಂಟ್ರೊಡಕ್ಷನ್ ಅಂಡ್ ಫ್ಯಾಮಿಲಿ ಇಂಟ್ರೊಡಕ್ಷನ್ ನೋಡಿದಾಗ ಹಳೆಯ ಸಿನಿಮಾಗಳು ನೆನಪಾಗ್ತವೆ. ಅಂಡ್ ಇದೆಲ್ಲ ಆದ್ಮೇಲೆ ಆಡಿಯನ್ಸ್ಗೆ ಒಂದು ಡೌಟ್ನ ಕ್ರಿಯೇಟ್ ಮಾಡ್ತಾರೆ. ಆ ಡೌಟಲ್ಲೇ ಇಡೀ ಫಸ್ಟ್ ಹಾಫ್ ಆಡಿಯನ್ಸ್ನ ಕೂತಿದ್ದ ಜಾಗದಲ್ಲೇ ಕೂರ್ಸೋ ತರ ಮಾಡುತ್ತೆ. ಬಟ್ ಪೇಸಿಂಗ್ ಈ ಫಸ್ಟ್ ಹಾಫ್ ಅಲ್ಲಿ ಡೀಸೆಂಟ್ ಆಗಿತ್ತು. ಇದ್ರ ಜೊತೆಗೆ ಆಡಿಯನ್ಸ್ನ ಎಂಗೇಜಿಂಗ್ ಆಗಿ ಇಡೋಕೆ ಅನ್ಫೋಲ್ಡಿಂಗ್ ರೊಮ್ಯಾನ್ಸ್ ಸಾಂಗ್ಸ್ ಹಾಗೂ ಕಾಮಿಡಿ ಸೀನ್ಸ್ಗಳು ತುಂಬಾ ಹೆಲ್ಪ್ ಮಾಡ್ತು. ಇನ್ನ ಈ ಸೆಕೆಂಡ್ ಹಾಫ್ ಅಲ್ಲಿ ಎಮೋಷನ್ಸ್ ಅಂಡ್ ಡ್ರಾಮ್ಯಾಟಿಕ್ ಎಲಿಮೆಂಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಅಂಡ್ ಫಸ್ಟ್ ಹಾಫ್ ಅಲ್ಲಿ ಇದ್ದ ಡೌಟ್ನ ಈ ಸೆಕೆಂಡ್ ಹಾಫ್ ಅಲ್ಲಿ ಕ್ಲಿಯರ್ ಮಾಡ್ತಾರೆ. ಇನ್ನ ಕೆಲವು ಆಕ್ಷನ್ ಸೀನ್ಸ್ನ ಹಾಕ್ಬೇಕು ಅಂತ ಹಾಕಿದರೆ ಅಷ್ಟೇ, ಅದರಿಂದ ಮೂವಿಗೆ ಯಾವುದೇ ಹೆಲ್ಪ್ ಆಗಲಿಲ್ಲ. ಬಟ್ ಗಣೇಶ್ ಫ್ಯಾನ್ಸ್ಗಳು ಅದನ್ನ ಎಂಜಾಯ್ ಮಾಡ್ಬೋದು. ಇನ್ನ ಲವ್ ಸ್ಟೋರಿ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳಕ್ ಹೊರಟಿದ್ದು ಮುಂದೆ ಏನ್ ನಡೆಯುತ್ತೆ ಅನ್ನೋ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡುತ್ತೆ. ಅದು ತುಂಬಾ ಚೆನ್ನಾಗಿತ್ತು. ಬಟ್ ಇದ್ರ ಜೊತೆಗೆ ಮಧ್ಯ ಸಾಂಗ್ಸ್ಗಳನ್ನ ಹಾಕ್ತಾರೆ. ಏನೊಂದು ಸಿನಿಮಾದಲ್ಲಿ 3-4 ಸಾಂಗ್ಸ್ ಇದ್ರೆ ಚೆನ್ನಾಗಿರುತ್ತೆ ನೋಡಕ್ಕೆ. ಬಟ್ ಇಲ್ಲಿ ಹತ್ತತ್ರ 7 ಸಾಂಗ್ಸ್ ಇದಾವೆ. ಈ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿ ಹೋಗ್ಬೇಕಾದ್ರೆ ಆ ಸಾಂಗ್ಸ್ನ ಹಾಕಿ ಇಂಟ್ರೆಸ್ಟ್ ಕಮ್ಮಿ ಆಗೋ ಥರ ಮಾಡ್ತಾರೆ. ಬಟ್ ಇಲ್ಲಿರೋ ಟ್ವಿಸ್ಟ್ಗಳು, ಕೆಲವು ಪರ್ಫಾರ್ಮೆನ್ಸಸ್ ಅಂಡ್ ಕಾಮಿಡಿ, ವೆಲ್ ಎಕ್ಸಿಕ್ಯೂಟೆಡ್ ಸೀನ್ಸ್ ಇಂದ ವ್ಯೂವರ್ಸ್ ಅಟೆನ್ಷನ್ನ ಹೋಲ್ಡ್ ಆಗಿ ಇಟ್ಕೊಳ್ಳುತ್ತೆ. ಇನ್ನ ಈ ಸಿನಿಮಾದ ಪಾಸಿಟಿವ್ಸ್, ಗಣೇಶ್ ಅವರ ಪರ್ಫಾರ್ಮೆನ್ಸ್ ಆಬ್ವಿಯಸ್ಲಿ ಇಂಥ ರೋಲ್ಗೆ ಅವ್ರು ಬಿಟ್ರೆ ಬೇರೆ ಯಾರು ಸೂಟ್ ಆಗಲ್ಲ ಅನ್ನೋ ತರ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಕೃಷ್ಣ ಅಂಡ್ ಮಾಳವಿಕಾ ನಾಯರ್ ಮಧ್ಯೆ ಇರೋ ಕೆಮಿಸ್ಟ್ರಿ ಈ ಮೂವಿಗೆ ಹೈಲೈಟ್ ಆಯ್ತು ಅಂತಾನೆ ಹೇಳ್ಬೋದು. ಅಂಡ್ ಒಂದೆರಡು ಸಾಂಗ್ಸ್ಗಳು ತುಂಬಾ ಇಷ್ಟ ಆದವು ಅಷ್ಟೇ. ಮಿಕ್ಕಿದ ಸಾಂಗ್ಸ್ಗಳು ಸುಮ್ಮನೆ ಹಾಕಿದ್ರೆ ಅನ್ನಿಸ್ತು. ಬಟ್ ಆ ಸಾಂಗ್ಸ್ ಅಲ್ಲಿದ್ದ ಕೋರಿಯೋಗ್ರಫಿ, ಲೊಕೇಶನ್, ಸಿನಿಮಾಟೋಗ್ರಫಿ ರಿಚ್ ಆಗಿತ್ತು, ನೋಡೋಕ್ಕೂ ತುಂಬಾ ಚೆನ್ನಾಗಿತ್ತು. ಇನ್ನ ಇಲ್ಲಿ ನನಗೆ ನೆಗೆಟಿವ್ಸ್ ಅನ್ಸಿದ್ದು, ಸ್ಟೋರಿಲಿ ಯಾವುದೇ ಹೊಸ ಎಲಿಮೆಂಟ್ಸ್ಗಳು ಇರಲಿಲ್ಲ. ಈ ಹಿಂದೆ ನೋಡ್ಕೊಂಡ್ ಬಂದಿರೋ ರೂಟೀನ್ ಸ್ಟೋರಿನೇ, ಬಟ್ ಅದನ್ನ ಫ್ರೆಶ್ ಆಗಿ ತೋರಿಸಿದ್ದಾರೆ. ಇದ್ರ ಜೊತೆಗೆ ಸಿನಿಮಾದ ಪೇಸಿಂಗ್, ರನ್ ಟೈಮ್ ಹತ್ತತ್ರ 3 ಅವರ್ಸ್ ಇರುತ್ತೆ. ಇದರಿಂದ ಫಸ್ಟ್ ಹಾಫ್ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಕೆಲವೊಂದು ಕಡೆ ಲ್ಯಾಗ್ ಅಂಡ್ ಸ್ಲೋ ಫೀಲ್ ಆಯ್ತು. ಇನ್ನ ರಂಗಾಯಣ ರಘು ಅವ್ರಿಗೆ ಜಾಸ್ತಿ ಸ್ಕ್ರೀನ್ ಪ್ರೆಸೆನ್ಸ್ ಕೊಟ್ಟರು. ಕೆಲವು ಸಿಚುವೇಶನ್ಸ್ ಅಲ್ಲಿ ಅವರ ಕ್ಯಾರೆಕ್ಟರ್ನ ಸುಮ್ಮನೆ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನಿಸ್ತು. ಇನ್ನ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ, ಗಣೇಶ್ ಆಸ್ ಯೂಶುವಲ್ ಅವರ ಕಂಫರ್ಟ್ ಝೋನ್ ಅಲ್ಲಿ ಇರುವಂತ ರೋಲ್ನೇ ತಗೊಂಡಿದ್ರು. ಪರ್ಫಾರ್ಮೆನ್ಸ್ ಸಖತ್ತಾಗಿ ಮಾಡಿದ್ದಾರೆ. ಇನ್ನ ಮಾಳವಿಕಾ ನಾಯರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಅವರ ರೋಲ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದಾರೆ. ಅಂಡ್ ಮಿಕ್ಕಿದ ಸಪೋರ್ಟಿಂಗ್ ಆಕ್ಟರ್ಸ್ ಸಾಧು ಕೋಕಿಲ, ರಂಗಾಯಣ ರಘು ಅಂಡ್ ಕುರಿ ಪ್ರತಾಪ್ ಅವರ ಕಾಮಿಡಿ ಮೂವಿಗೆ ತುಂಬಾ ಹೆಲ್ಪ್ ಆಯ್ತು. ಜೊತೆಗೆ ಗಣೇಶ್ ಅವರ ಕಾಮಿಡಿ ಕೂಡ ಇವ್ರ ಜೊತೆಗೆ ಮಿಕ್ಸ್ ಆಗಿದ್ದು ಮೂವಿಗೆ ಪ್ಲಸ್ ಆಯ್ತು. ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ವಿಜುವಲ್ಸ್, ಪ್ರೊಡಕ್ಷನ್ ವ್ಯಾಲ್ಯೂಸ್, ಸಿನಿಮಾಟೋಗ್ರಫಿ ತುಂಬಾ ರಿಚ್ ಆಗಿದೆ. ಬಟ್ ಎಡಿಟಿಂಗ್ ಅಲ್ಲಿ ಅನ್ವಾಂಟೆಡ್ ಸೀನ್ಸ್ಗಳನ್ನ ತೆಗೆದಿದ್ರೆ ನರೇಟಿವ್ ಅಷ್ಟು ಲ್ಯಾಗ್ ಆಗ್ತಿರ್ಲಿಲ್ಲ, ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ. ಇನ್ನು ಮ್ಯೂಸಿಕ್ ಆಲ್ರೆಡಿ ಸೂಪರ್ ಹಿಟ್ ಆಗಿ ಟ್ರೆಂಡಿಂಗ್ ಅಲ್ಲಿದೆ. ಅದು ಒಂದೆರಡು ಮಾತ್ರ, ಮಿಕ್ಕಿದ ಸಾಂಗ್ಸ್ಗಳು ಬೇಕಾಗಿರ್ಲಿಲ್ಲ ಅನ್ನಿಸ್ತು. ಅಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಮೋಷನ್ ಅಂಡ್ ಡ್ರಾಮ್ಯಾಟಿಕ್ ಮೂಮೆಂಟ್ಸ್ಗೆ ತುಂಬಾ ಸೂಟ್ ಆಯ್ತು. ಸೊ ಫೈನಲಿ ಸಿನಿಮಾ ಚೆನ್ನಾಗಿದೆ. ಲೈಟ್ ಹಾರ್ಟೆಡ್ ರೊಮ್ಯಾಂಟಿಕ್ ಫ್ಯಾಮಿಲಿ ಡ್ರಾಮಾ ಇಷ್ಟಪಡೋರು ಹಾಗೂ ಫ್ಯಾನ್ಸ್ಗಳಿಗೆ, ಫ್ಯಾಮಿಲಿ ಆಡಿಯನ್ಸ್ಗಳಿಗೆ ತುಂಬಾನೇ ಇಷ್ಟ ಆಗುವಂಥ ಸಿನಿಮಾ ಇದು. ಬಟ್ ಲವ್ ಸ್ಟೋರಿ, ಫ್ಯಾಮಿಲಿ ಡ್ರಾಮಾ ಜಾನರ್ ನೋಡದೆ ಇರೋರಿಗೆ ಈ ಮೂವಿ ಆವರೇಜ್ ಅನ್ನಿಸ್ಬೋದು. ಅಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 7.5. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದ್ರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.